ಗಣೇಶ್ ಸಭಾಧ್ಯಕ್ಷರು ಒಂದು ಇಲ್ಲಪ್ಪ ಸನ್ಮಾನ್ಯ ಅಧ್ಯಕ್ಷ, ನೀವು ಸಲಹೆ ಮಾತ್ರ ಕೊಟ್ಟು ಬಿಡಿ. ಸಲಹೆ ಇಡೀ ರಾಜ್ಯದಲ್ಲಿ ವಸತಿ ಶಾಲೆ ಬಗ್ಗೆ ಯಾವ ರೀತಿ ಇರಬೇಕು ಏನಂತಂದು ಇವಾಗ ಚರ್ಚೆ ಆಗ್ತಿದೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಅಂದ್ರೆ ಇದುವರೆಗೂ ಕೂಡ ಒಂದು ಕೂಡ SC ವಸತಿ ಶಾಲೆ ಇಲ್ಲ, ST ವಸತಿ ಶಾಲೆ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ನನ್ನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1000 ಜನ ಮಕ್ಕಳು ಅರ್ಜಿ ಹಾಕ್ತಾರೆ. ಅರ್ಜಿ ಆಗ್ತಂತ ಮಕ್ಕಳು ಆ ತಾಲೂಕಿನಲ್ಲಿ 75% ಅದೇ ತಾಲೂಕಿನ ಮಕ್ಕಳನ್ನ ಏನು ತಗೋಬೇಕಂತಂದು ಸರ್ಕಾರ ಘೋಷಣೆ ಮಾಡಿದೆ. ನಮ್ಮ ಕ್ಷೇತ್ರದಿಂದ 2,000 ಜನ ಮಕ್ಕಳಿಗೆ ಒಂದು ಸೀಟ್ ಕೊಡ್ಸಕ್ಕಾಗಿಲ್ಲ. ನನಗೊಂದು SC ವಸತಿ ಶಾಲೆ ಇಲ್ಲ, SC ST OBC ವಸತಿ ಶಾಲೆ ಆಯ್ಕೆ ಮಾಡಿದ್ದು ಕೊಟ್ಟಂತ ತಾಲೂಕುಗಳಿಗೆ ಕೊಡಕತ್ತಾರ. ಕೈ ಮುಗಿದ ಕೆಲಸ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಒಂದು ಮಕ್ಕಳಿಗೆ ಒಂದು ಸೀಟ್ ಕೊಡಿಸಲಾರ್ದಂತ ಪರಿಸ್ಥಿತಿ ನನಗೆ ಆಯ್ತು. ಸಭಾಧ್ಯಕ್ಷರೇ, SC ST ಮತ್ತು OBC ವಸತಿ ಶಾಲೆಗಳು ಕೊಟ್ಟರೆ ನಮ್ಮ ತಾಲೂಕಿಗೆ ಒಳ್ಳೆ ಮನವಿ ಕೋರಿ ಮಾತಾಡ್ತೇನೆ. ಸಭಾಧ್ಯಕ್ಷರೇ, ಇವತ್ತು ಮಂತ್ರಿಗಳು ಒತ್ತಡ ಕೊಟ್ಟಿದ್ದಾರೆ. ಈಗ ಹೊಸ ಕಾಲೇಜ್ ಸ್ಕೂಲ್ ಬರ್ತದೆ ಅಂತ ಹೇಳಿಕೊಂಡು ಈಗ ಹೊಸದಾದ 3 ಪ್ರಸ್ತಾವನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾನು ಇದ್ರ ಬಗ್ಗೆ ಕೇಳ್ತಲ್ಲ. ನನಗೆ ಈ ವರ್ಷ ನಮ್ಮ ಮಕ್ಕಳಿಗೆ ಅರ್ಜಿಗಳು ಹಾಕ್ಯಾರಲ್ಲ, ನಾನು ಯಾವ ಹಾಸ್ಟೆಲ್ ಅಲ್ಲಿ ಸೇರಿಸಬೇಕಂತ ನಾನು ಕೇಳ್ತಾರ. ನೀವು ಮಂತ್ರಿಗಳು ಮನವಿ ಕೊಡಿ, ಸರಿ ಮಾಡ್ತಾರೆ. ಮಾತಾಡ್ತಾರೆ ಈಗ. ಡೋಂಟ್ ವರಿ. ಹೇಳಲ್ಲ ಮಂತ್ರಿಗಳು ಅರ್ಜಿ ಅಂತ ತಗೊಂಡ್ಬಿಟ್ಟಾರಲ್ಲ, 3 ಬಿಟ್ಟಾರ. ಮುಖಂಡರುಗಳ ತುಂಬಾ ಜನ ಮನೆಯಲ್ಲಿ ಬಂದು ಚರ್ಚೆಗೆ ಆಗ್ಬಿಟ್ರು. ಹೀಗಾಗಿ ನಾನು ಅವ್ರು ರಿಕ್ವೆಸ್ಟ್ ಮಾಡಿದೆ, ಮಾನ್ಯ ಸದಸ್ಯರ ಭಾವನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡುವಾಗ ಏನೇನಾಗಿದೆ ಮತ್ತು ಅವರ ಸ್ಥಳೀಯವಾಗಿ ಏನ್ ಸಮಸ್ಯೆ ಇದೆ ಎಲ್ಲ ಕೂಲಂಕುಷವಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲಿರ್ತಕ್ಕಂಥ ಯೋಜನೆಗಳು ಮತ್ತು ಅನುದಾನ ಬಳಸಿಕೊಂಡು ಇದನ್ನ ಅಭಿವೃದ್ಧಿ ಮಾಡಕ್ಕೆ, ಸುಧಾರಣೆ ಮಾಡಲಿಕ್ಕೆ ಏನ್ ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಈಗಾಗಲೇ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವವನ್ನು ವಹಿಸಬೇಕು ಅಂತ ಹೇಳಿ ಇಡೀ ಆ ಕಡೆ ಈ ಕಡೆ ಸದಸ್ಯರೆಲ್ಲ ಬಯಸಿದ್ದಾರೆ. ಸರ್ಕಾರದ ಉದ್ದೇಶ ಕೂಡ ಅದೇ ಆಗಿದೆ. ಹೀಗಾಗಿ ಇದರಲ್ಲಿ ನಾವು ಮಾಡೋದು ಸರಿ ಇದೆ, ನೀವು ಹೇಳೋದು ಸರಿ ಇಲ್ಲ ಅಂತ ಏನು ವಾದ ಮಾಡಕ್ ಹೋಗಲ್ಲ. ಏನು ಮಾಡ್ಲಿಕ್ಕೆ ಸಾಧ್ಯವಾದ ಅಡ್ಮಿಷನ್ ಬಂದಾಗ ಲಿಮಿಟ್ ಇರ್ತದೆ. ಒಂದು ಹಾಸ್ಟೆಲ್ಗೆ 250 ಸ್ಟೂಡೆಂಟ್ಸ್ ಇರ್ತೀವಿ. ಈ ಶಾಲೆಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. ಆ ಸಂಖ್ಯೆಯನ್ನು ಲಿಮಿಟ್ ಮಾಡೋದ್ರಿಂದ ಹೆಚ್ಚು ಸಂಖ್ಯೆ ಕೊಡಬೇಕಾದ್ರೆ ಹಣಕಾಸಿನ ಮಂಜೂರಾತಿ ಬೇಕಾಗ್ತದೆ, ನಮ್ಮ ಬಡ್ಜೆಟ್ ಇರ್ತದೆ. ಹೀಗಾಗಿ ಬಂದಿರೋರಿಗೆಲ್ಲರೂ ಕೊಡ್ಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಈ ರೆಸಿಡೆನ್ಸಿಯಲ್, ಅದಕ್ಕೇನೆ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡಿದ್ದಾರೆ, ಪ್ರತಿಯೊಂದು ಹೋಬಳಿನಲ್ಲೂ ಒಂದೊಂದು ರೆಸಿಡೆನ್ಸಿಯಲ್ ಶಾಲೆ ಇರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಬಜೆಟ್ ನಲ್ಲಿ 20 ವಸತಿ ಶಾಲೆಗಳನ್ನು ಕೊಟ್ಟಿದ್ದಾರೆ. ಸುಮಾರು 68 ಹೋಬಳಿಗಳಲ್ಲಿ ವಸತಿ ಶಾಲೆಗಳಿಲ್ಲ. ಈ ಸಾರಿ 20 ಕೊಟ್ಟಿದ್ದಾರೆ. ಮುಂದಿನ ಅವಧಿಯಲ್ಲಿ ಉಳಿದಿರ್ತಕ್ಕಂಥದಕ್ಕೆ ಕೊಟ್ರೆ ಅಲ್ಲಿ ಹೋಬಳಿ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಅಡ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಹರೀಶ್ ಗೌಡ, ಅವು ಈ ವರ್ಷ ನಿಮ್ಮ 2,000 ಮಕ್ಕಳಿಗೆ ಅಡ್ಮಿಷನ್ ಆಗ್ಬೇಕಂತ ಅವ್ರದ್ದು ದಯವಿಟ್ಟು ಮಂತ್ರಿ ಭೇಟಿ ಆಯ್ತು. ಈ ವರ್ಷ ನಾನು ಎಲ್ಲಿ ಸೇರ್ಸೋದು ಅದನ್ನ ಹೇಳ್ರಿ. ನನಗೆ ಈ ವರ್ಷ 2,000 ಜನ ಅಪ್ಲಿಕೇಶನ್ ಹಾಕ್ಯಾರ. ನನ್ನ ಹತ್ರ ವಸತಿ ಶಾಲೆಗಳಿಲ್ಲ. ನಾನು ಎಲ್ಲಿ ಅಡ್ಮಿಷನ್ ಮಾಡ್ಬೇಕು ಅದಕ್ಕೆ ಆನ್ಸರ್ ಬೇಕು ನನಗೆ. ಆಯ್ತು ಹರೀಶ್ ಗೌಡ್ರ, ಅದಕ್ಕೆ ಆನ್ಸರ್ ಕೊಡ್ರಿ ಅಂತಂದ್ರೆ ಅವರು ನನ್ನ ಖುದ್ದಾಗಿ ಭೇಟಿ ಮಾಡಿದ್ರು ಮತ್ತು ನಾನು ಇಲಾಖೆ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದೀನಿ. ಅವ್ರ ಕ್ಷೇತ್ರದಲ್ಲಿ ಒಂದು ವಸತಿ ಶಾಲೆ ಇಲ್ಲ ಅಂತ ಹೇಳಿದ್ಮೇಲೆ ಈಗಿನ 20 ವಸತಿ ಶಾಲೆಗಳಲ್ಲಿ ಅವ್ರಿಗೆ ಒಂದು, ಈ ವರ್ಷ ಏನ್ ಮಾಡ್ತದೆ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಹೊಸದಾಗಿ ಇಲ್ಲದೆ ಇರೋದಕ್ಕೆ ಈಗಲೇ ಕೊಟ್ಟು ಈಗಲೇ ಅಡ್ಮಿಷನ್ ಮಾಡೋದು ಕಷ್ಟ. ಅಕ್ಕಪಕ್ಕದ ಕಡೆಗೆ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಮುಂದಿನ ವರ್ಷದಲ್ಲಿ ಅವ್ರು ಬರತಕ್ಕಂಥದ್ರಲ್ಲಿ ಅದನ್ನ ಮಾಡಬೇಕು. ಅಲ್ಲ, ಈ ವರ್ಷ ಇದ್ರ ಪ್ರಕಾರ ನಡಿಬೇಕಲ್ಲ. ಈಗಲೇ ಕೊಡು, ಈಗಲೇ ಅಡ್ಮಿಷನ್ ಮಾಡೋದು ಇಲ್ಲಿರೋದು ಹೆಂಗ್ ಮಾಡ್ತೀರಿ? ಯಾಕಂದ್ರೆ ನಮ್ಮ ಊಟ ಕೊಡೋದ್ರೆ ನಮ್ಮ ತಾಲೂಕು ಅನ್ಯಾಯ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಬೇಕಾ? ಹರೀಶ್ ಗೌಡ, ಇಡೀ ರಾಜ್ಯದ ಮಕ್ಕಳಿಗೆ ಒಳ್ಳೇದಾಗಬೇಕು. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಳೆದ ವರ್ಷದಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಆ ಜಿಲ್ಲೆನಲ್ಲಿ ಇದ್ದಾವೆ. ಅವ್ರ ಕ್ಷೇತ್ರದ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿ ಆದೇಶ ಮಾಡೋದು ನಾನು ಕೇಳ್ತಿರೋದು. ಇಲ್ಲದೆ ಇರೋದಕ್ಕೇನೆ ಇದುವರೆಗೂ ಇಲ್ಲ. ಇಲ್ಲದೆ ಈಗಲೇ ಕೊಡು ಅಂದ್ರೆ ಅವ್ರಿಗೆ ಶಾಸಕರು ಗಣೇಶ್ ಶಾಸಕರ ಆಫೀಸಲ್ಲಿ ಮಾತಾಡಿ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಅಡ್ಮಿಷನ್ ಆಗ್ತದ? ಕ್ರೈಸ್ಟಿಗೆ ಹೋಗಿನಿ, ಇಲ್ಲಿ ಹೋಗಿದ್ದಿ, ಮಂತ್ರಿ ಅವರೇ ಹೋಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಮಂತ್ರಿಗಳೇ ಅವ್ರ ಏನು ಪಾಯಿಂಟ್ ಅಂತ ಹೇಳಿದ್ರೆ, ಈ ವರ್ಷ ಹೊಸತಾಗ್ತಾವ ನೆಕ್ಸ್ಟ್ ಇಯರ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಒಂದು ಈ ವರ್ಷ ಮಕ್ಕಳಿಗೆ ನೀವ್ ಹೇಳ್ತೀರಲ್ಲ ಅಕ್ಕಪಕ್ಕಲ್ಲ. ಒಂದ್ ಸೆಕೆಂಡ್, ಒಂದ್ ನಿಮಿಷ
ತಾವ್ ಹೇಳ್ತೀರಿ ಅಕ್ಕಪಕ್ಕದ ಹೋಬಳಿ ಅಥವಾ ತಾಲೂಕಲ್ಲಿ ಅಲ್ಲಿ ಹೋಗಿ ಸೇರಿಸ್ತಾ ಅಂತ ಹೇಳಿ. ಹೌದಲ್ಲ. ಅವ್ರೇನ್ ಹೇಳ್ತಾರೆ ಅಲ್ಲಿಗೆ ಹೋದಾಗ ನಮ್ಮಲ್ಲಿ ಫುಲ್ ಆಗಿದೆ, ನಿಮ್ಗೆ ಸೀಟ್ ಇಲ್ಲ ಅಂತ ಹೇಳಿದಾಗ ಅವರು ಆ ಕಡೆಯವಲ್ಲ ಈ ಕಡೆ ಅವರು ಅವ್ರ ಕ್ಷೇತ್ರದಲ್ಲಿ ಹ್ಯುಮಿಲೇಷನ್ ಅನುಭವಿಸ್ತಾ ಇದ್ದಾರೆ. ಮಕ್ಕಳು ಬಂದಾಗ ಕೇಳ್ತಾರೆ, ಪೇರೆಂಟ್ಸು ಅಡ್ಮಿಷನ್ ಕೊಡಕ್ಕಾಗುತ್ತೆ, ಅವ್ರ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಾರೆ. ಅದನ್ನ ನೋಡೇ ನಾನು ಈ ಸಾರಿನೇ ಶಾಲೆನ ಸ್ಟಾರ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಈ ಸರಿ ಸ್ಟಾರ್ಟ್ ಅಂದ್ರೆ ಅಲ್ಲಿ ಬಂದಿರೋ ಮಕ್ಕಳಿಗೆ ಎಷ್ಟು ಅಕಾಮಿಡೇಷನ್ ಇದೆ, ಅಧ್ಯಕ್ಷರೇ, ಇದೇ ಸಲ ಒಂದು ರೇಟ್ ಕೊಡ್ತೀವಿ. ವಾಟ್ ಈಸ್ ದೇರ್ ಟು ಆರ್ಗ್ಯೂ? ಹರೀಶ್, when I said I'll give school now itself, where is the argument? ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.